ಅದಕ್ಕೆ ನಟರಿಗೇನು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಕೊಂಬಿರುತ್ತಾ ಅಂದ್ರೆ ಅವ್ರೇನಾದ್ರು ದೊಡ್ಡ ದೇವ್ರ ಅಂದ್ರೆ ಅದ್ರಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ. ದಾದಾ ಯಾರು ಗೊತ್ತಾ ಅಂದಾಗ ಮುಖ ಕಾಣಿಸಲ್ಲ, ಹಿಂಗ್ ತಿರುಗಿದಾಗ ದಾದಾ ಡಾಕ್ ಸತೀಶ್ ಅಂದ್ರೆ ನನ್ನ ಮಗ ನಾನ್ ಡಾಕ್ ಸತೀಶ್ ಅನ್ನೋದು ಅಷ್ಟೇ. ಇದರಲ್ಲಿ ತಮಾಷೆ ತರ ಅಷ್ಟೇ. ಅಂದ್ರೆ ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ ಅಂತ 5-6 ಚಾನಲ್ ಅಲ್ಲಿ, ಅದು ರಜತ್ ಅವ್ರ ಚಾನಲ್ ಅಲ್ಲೂ ಹೇಳಿದ್ದೆ. ಅಂದ್ರೆ ಬೇರೆಯವ್ರು ಹುಚ್ಚೋಯ್ದ್ರೆ ನ್ಯೂಸ್ ಆಗುತ್ತಾ, ನಾನು ನಿಮ್ ಕ್ವಶನ್ ಕೇಳ್ತಾ ಇದ್ದೀನಿ. ಆದ್ರೆ ನನ್ನ ಸ್ಪೆಷಾಲಿಟಿ ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ, ಪ್ರಚಾರ ಆಗುತ್ತೆ ಅನ್ನೋದು ನನ್ನ ಕೆಪಾಸಿಟಿ. ಅಂದ್ರೆ ನನ್ನ ಕೆಪಾಸಿಟಿ ಬಗ್ಗೆ ನನಗೆ ಹೆಮ್ಮೆ ಇದೆ. ಆ ಕೆಪಾಸಿಟಿನ ನಾನು ಹೇಳ್ಕೊಂಡಿರೋದು, ಅದನ್ನ ತೋರಿಸ್ಕೊಳಕ್ ನಾನು ಹಾಕಿರೋದು. ಅದಕ್ಕೆ ಸಾಂಗ್ ಇದೆ ಸೂಟ್ ಆಗ್ತಾ ಇದ್ದಿದ್ದು. ಅದು ಬಿಟ್ಟು ಇನ್ಯಾವುದೋ ಹಾಡು ನನಗೆ ಇದು ಯಾರು ಗೊತ್ತಾ ಅನ್ನೋದು ಇನ್ನೆಲ್ಲೂ ಹಾಡು ಇರಲಿಲ್ಲ. ಯಾಕಂದ್ರೆ ನಾನು ಅದು ಸುದೀಪ್ ಸರ್ದ ಹಾಡು ಅವೆಲ್ಲ ನಂಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ನಾನು ಮೂವಿನೂ ನೋಡಿಲ್ಲ ಅದು. ಆಯ್ತಾ, ಹಾಕಿದ್ಮೇಲೆ ಇವ್ರು 3 ಜನ ಪ್ರಚೋದನೆ ಮಾಡಿದ್ರು. ಪ್ರಚೋದನೆ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅವಾಗ ತೆಗಿ ಅಂತೆಲ್ಲ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು. ನೀವೆಲ್ಲ CM ಬಂದು ಹೇಳಿದ್ರು ತೆಗಿಯಲ್ಲ ಅಂತ ನಾನು ಎಲ್ಲ ಕಡೆ ಹೇಳಿದ್ದೀನಿ. ಇದ್ರದ್ದು ಮುಗೀತು, ಇದರಲ್ಲಿ ತಪ್ಪೇ ಇಲ್ಲ. ಅದರಿಂದ ನಾನು ತೆಗೆದೂ ಇಲ್ಲ, ತೆಗಿಯೋದು ಇಲ್ಲ. ಯಾರೇ ಹೇಳಿದ್ರು ತೆಗಿಯಲ್ಲ. ಯಾರು ದೊಡ್ಡವರೆಲ್ಲ ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಇದ್ರಲ್ಲಿ ದಯವಿಟ್ಟು ಇನ್ವಾಲ್ವ್ ಆಗಬೇಡಿ, ಇದು ಲೀಗಲ್ ಆಗಿ ಹೋಗ್ತಾ ಇದೆ, ದಯವಿಟ್ಟು ನೀವು ಇನ್ವಾಲ್ವ್ ಆಗಬೇಡಿ ಅಂತ ದೊಡ್ಡವ್ರಿಗೂ ಹೇಳಿದ್ದೀನಿ. ಅದ ಹೆಸರು ನೆಕ್ಸ್ಟ್ ಬರ್ತಾ ಅವ್ರು ಏನಾದ್ರು ಜಾಸ್ತಿ ಮಾಡಿದ್ರೆ ಅವ್ರ ಹೆಸರು ಹೇಳ್ತೀನಿ. ಅದಾಗ್ತಿದಂಗೆನೆ ಇದು ಕೊಂಬುದು ಬಂದು ನಾನು ಸುದೀಪ್ ಸರ್ 2 ಕೊಂಬಿದೆಯಾ ಅಂತ ಕೇಳೇ ಇಲ್ಲ, ಹೇಳೂ ಇಲ್ಲ. ಯಾಕಂದ್ರೆ TV9 ಫುಲ್ಲು ಲಾಸ್ಟ್ವರೆಗೂ ನೋಡಿ. ಅವರು ನಟರು ಅಂತ ಬರುತ್ತೆ ಅಂದ್ರೆ ಈಗ ಎಲ್ಲ ಇವಾಗ ನಿಮ್ ಫೀಲ್ಡ್ ಅಲ್ಲಿ ನಂಬರ್ 1 ನಟರು ಅಂದ್ರೆ ಅವ್ರದ್ದು ಹೆಸರು ಬರುತ್ತೆ ಅಂತ ಹೇಳ್ತಾರೆ ಅವರು. ಅದನ್ನು ಕ್ಲಾರಿಟಿ ಕೊಡ್ತೀನಿ ಸರ್. ಇವಾಗ ಅವರು ಕೆದಕ್ತಾನೆ ಇರ್ತಾರೆ. ಅಂದ್ರೆ ಅವ್ರು ಅಷ್ಟು ಫೇಮಸ್ಸು, ನೀನು ವೇಸ್ಟ್ ತರ ಕೆದಕ್ತಾ ಇರ್ತಾರೆ. ಅಂದ್ರೆ ನನ್ನನ್ನು ವೇಸ್ಟ್ ಅಂತ ನಾನು ಅದಕ್ಕೆ ಹೇಳ್ತೀನಿ. ಅವ್ರು ಎಲ್ಲಿವರೆಗೂ ಫೇಮಸ್ ಈಗ ಅರ್ಧ ಇಂಡಿಯಾನಾ, ಕರ್ನಾಟಕನಾ, ಫುಲ್ ಇಂಡಿಯಾನಾ, ಫುಲ್ ವರ್ಲ್ಡ್. ಇವಾಗ ಎಲ್ಲದಕ್ಕೂ ಕ್ಯಾಟಗರಿ ಇರುತ್ತೆ ಸರ್. ಇವಾಗ ಸ್ಟೇಟ್ ಲೆವೆಲ್ಲು, ಇಂಡಿಯಾ ಲೆವೆಲ್ಗೆ ಏನ್ ಹೇಳ್ತಾಳೆ, ದೇಶದ ಲೆವೆಲ್ಲು, ವರ್ಲ್ಡ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲು. ಅಥವಾ ನಂಗೆ ಇಂಗ್ಲಿಷ್ ಬರಲ್ಲ, ಮೂರು ಲೆವೆಲ್ ಇರುತ್ತೆ. ಇಲ್ಲ ಬರಲ್ಲ. ಈಗ ಮಾಡಿದ ಕಾಮಿಡಿ ಸರ್ ನೀವು. ನಮ್ಮ ತಾಯಣೆ ಬರಲ್ಲ. ಓಕೆ, ನಮ್ಮ ತಾಯಣೆ ಇಂಗ್ಲಿಷ್ ಬರಲ್ಲ. ಆಯ್ತಾ, ಆ ತರ ಕ್ಯಾಟಗರಿ ಬರುತ್ತೆ. ಇವಾಗ ಅವ್ರ ಫೀಲ್ಡಲ್ಲಿ ಅವರು ನಂಬರ್ 1. ಅದು ಎಲ್ಲಿವರೆಗೂ. ತಿರ್ಗಾ ಇವಾಗ ನಿಮ್ ಫೀಲ್ಡಲ್ಲಿ ಇವಾಗ ಇಷ್ಟು ಜನ ಮೀಡಿಯಾ ಬಂದಿರ, ಇಷ್ಟು ಜನದಲ್ಲಿ ಇವಾಗ ನೀವು ಸೀನಿಯರ್ ಇದ್ರೆ ನೀವು ನಂಬರ್ 1. ಓಕೆ, ಈಗ ನಿಮ್ ಫೀಲ್ಡ್ ನಿಮ್ಗೆ, ನೀವು ನಿಮ್ ವೃತ್ತಿಗೆ ನೀವು ವ್ಯಾಲ್ಯೂ ಕೊಡ್ತೀರಾ, ನಾನು ನನ್ನ ವೃತ್ತಿಗೆ ವ್ಯಾಲ್ಯೂ ಕೊಡ್ತೀನಿ, ಅವ್ರ ವೃತ್ತಿಗೆ ವ್ಯಾಲ್ಯೂ ಕೊಡ್ತೀನಿ. ಹಂಗನ್ಬಿಟ್ಟು ನಾವುಗಳೆಲ್ಲ ವೇಸ್ಟು, ನಟರುಗಳು ಮಾತ್ರ ದೇವ್ರ ತರ ಪೂಜೆ ಮಾಡ್ಬೇಕಾ? ನಟರು ಅಂದ್ರೆ ದೇವ್ರ ತರ ಪೂಜೆ ಮಾಡ್ಬೇಕಾ? ಸೊ ಆ ಆಂಗಲ್ ಹೇಳಿದ್ದು, ಆ ಆಂಗಲ್ ಅಲ್ಲಿ ಅಷ್ಟೇ. ಅಂದ್ರೆ ಎಲ್ಲಾರು ಮನುಷ್ಯರೇ. ಅವರು ಕಷ್ಟ ಬಿದ್ದಿದ್ದೀರಾ, ನೀವು ಕಷ್ಟ ಬಿದ್ದಿರ, ನಾನು ಕಷ್ಟ ಬಿದ್ದೀನಿ, ಸರ್ರು ಕಷ್ಟ ಬಿದ್ದಿರ್ತಾರೆ, ಇನ್ನೊಬ್ರು ಕಷ್ಟ ಬಿದ್ದಿರ್ತಾರೆ, ಎಲ್ಲಾರು ಕಷ್ಟ ಬಿದ್ದಿರ್ತಾರೆ. ಅದಕ್ಕೆ ನಟರಿಗೇನು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಕೊಂಬಿರುತ್ತಾ ಅಂದ್ರೆ ಅವ್ರೇನಾದ್ರು ದೊಡ್ಡ ದೇವ್ರ ಅಂದ್ರೆ ಅದ್ರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಫ್ಲರ್ಟ್ಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಎಲ್ಲಾ ತೀರನೂ ಇರ್ತಾರೆ, ಅದ್ರಲ್ಲೂ ಇರ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಸ್ಪೆಷಲ್ ಮರ್ಯಾದೆ ಕೊಡ್ತೀರಾ? ಅಂದ್ರೆ ಸ್ಪೆಷಲ್ ಆಗಿ ಯಾಕೆ ನೋಡ್ತೀರಾ? ನಾವು ಮನುಷ್ಯರಲ್ವಾ? ನಾವು ಈಗ ವರ್ಲ್ಡ್ ಲೆವೆಲ್ಗೆ ನಾನು ಹೆಸರು ಮಾಡಿದ್ದೀನಿ, ನಮ್ನ ಯಾಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಲ್ಲ? ಅವ್ರಗಳ ನಟರನ್ನ ಮಾತ್ರ ಯಾಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ ಅಂತ ಈ ಮೀನಿಂಗ್ ಅಲ್ಲಿ ನಾನು ಮಾತಾಡಿರೋದು. ಅವ್ರಿಗೇನು ಕೊಂಬಿರುತ್ತಾ ಅಂತ ಹೇಳಿರೋದು ನಟರುಗಳಿಗೆ ಫುಲ್ ನೋಡಿ. ಇವ್ರೇನ್ ಮಾಡಿದ್ದಾರೆ, ಅದನ್ನ ಸುದೀಪ್ ಸರ್ಗೆ ಅಂತ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಬೇಕಾದ್ರೆ TV9 ಅವ್ರು ಏನು ಕಟ್ ಮಾಡಿಲ್ಲ, ರಿಯಾಲಿಟಿ ಏನು ಅದೇ ಹಾಕಿದ್ದಾರೆ. ಅದನ್ನ ಫುಲ್ ನೋಡಿದಾಗ ನಟರು ಅಂದಾಗ 2 ಕೊಂಬಿದೆ ಅಂತ ಹೇಳ್ತೀನ, ಸುದೀಪ್ ಸರ್ ಅಂದಾಗ ಹೇಳ್ತೀನ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್, ಫೈನಲ್ ನೋಡೋಣ ಕ್ಲಾರಿಟಿ. ಓಕೆ.